ಸುಂದರ್ ಎಂಬುವ ಒಂದು ಗ್ರಾಮದಲ್ಲಿ ಜೋಮೋನ್ ಎಂಬುವ ಒಂದು ಹುಡುಗ ವಾಸಿಸುತ್ತಿದ್ದ. ಜೋಮೋನ್ ಪ್ರತಿದಿನ ಅವ್ರ ಮನೆಯಿಂದ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಿದ್ದ. ಅವ್ರ ಮನೆ ಸ್ಕೂಲಿಂದ ಸ್ವಲ್ಪ ದೂರ ಇತ್ತು. ಹೀಗಿದ್ದಾಗ ಒಂದಿನ ನಮ್ಮ ಜೋಮೋನ್ ಸ್ಕೂಲಿಂದ ಮನೆಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಬೇರೆ ಮಕ್ಕಳೆಲ್ಲ ಅವನಿಗಿಂತ ಮುಂಚೆ ಮನೆಗೆ ಹೋಗಿರ್ತಾರೆ. ಪಾಪ ಜೋಮೋನ್ ದಪ್ಪ ಇರುವ ಕಾರಣದಿಂದ ತುಂಬಾ ಮೆತ್ತಗ್ ನಡ್ಕೊಂಡು ಹೋಗ್ತಿದ್ದ. ಅವನು ಮೆಲ್ಲಗೆ ನಡ್ಕೊಂಡು ಮಾವಿನ ಗಿಡದ ಹತ್ರ ಬರ್ತಾನೆ. ಅಲ್ಲಿ ಮಕ್ಕಳೆಲ್ಲರೂ ಮಾವಿನ ಹಣ್ಣು ಕಿತ್ತೋದನ್ನ ನೋಡ್ತಾರೆ. ಹಾ, ಈ ಮರದಲ್ಲಿ ಎಷ್ಟು ಮಾವಿದೆ, ಇದು ನನಗೆ ಸಿಕ್ಕಿದ್ರೆ ನಾನು ಚೆನ್ನಾಗಿ ತಿಂತೀನಿ. ಹಾ, ಬಂದ್ಬಿಟ್ಟ ಗಂಡು ಚೌಮೋನ್. ಇಲ್ಲಿ ಯಾಕೋ ಬಂದೆ? ಇವನ್ ಕೈಯಲ್ಲಿ ನಡಿಯಕ್ ಕೂಡ ಆಗಲ್ಲ. ಸ್ನೇಹಿತರೆ, ನನಗೊಂದು ಮಾವು ಕೊಡ್ತೀರಾ? ಸ್ನೇಹಿತರೆ, ಕೇಳಿಸ್ಕೊಂಡ್ರಾ? ಇವನಿಗೆ ಮಾವು ಬೇಕಂತೆ. ಬೇಕಂದ್ರೆ ನೀನೇ ಹೋಗಿ ಕಿತ್ಕೊಳ್ಳೋ. ಪಾಪ ಜೋಮೋನ್ ತುಂಬಾನೇ ಬೇಜಾರಾಗ್ತಾನೆ. ಕಲ್ಲಿಂದ ಮಾವಿನಕಾಯಿ ಅವನ ಕೈಯಲ್ಲಿ ಹೊಡಿಯಕ್ಕಾಗಿಲ್ಲ. ನೀವು ನನಗೆ ಒಂದಾದ್ರೂ ಕೊಡ್ತೀರಾ? ಇಲ್ಲ, ನಿಂಗೆ ಕೊಡೋದಿಲ್ಲ. ನಿಮಗೆ ನಾನು ಕಲರ್ ಪೆನ್ಸಿಲ್ ಕೊಡ್ತೀನಿ. ಯಾರಿಗ್ ಬೇಕೋ ನಿನ್ನ ಪೆನ್ಸಿಲ್? ನಮ್ಮ ಹತ್ರನೂ ಇದೆ. ಇಲ್ಲ ಅಂದ್ರೆ ನಾನು ನನ್ನ ವಾಟರ್ ಬಾಟಲ್ ಕೊಡ್ತೀನಿ. ನಮಗೇನು ಈ ಹಳೆಯ ವಾಟರ್ ಬಾಟ್ಲೇನು ಬೇಕಾಗಿಲ್ಲ. ನೀ ನಮಗೆ ಏನೇ ಕೊಟ್ರು ಕೂಡ ನಾವ್ ನಿನಗೆ ಮಾವಿನಕಾಯಿ ಕೊಡಲ್ಲ. ಈ ಗುಂಡ ಇದನ್ನಲ್ವಾ, ಅವನು ಮೂರ್ಖ, ಆದ್ರೂ ಪಾಪ. ಆಗ ಒಂದು ಕೋತಿ ಪಕ್ಕದಲ್ಲಿರುವ ಒಂದು ಮರದ ಮೇಲೆ ಕೂತಿರುತ್ತೆ. ಎಲ್ಲಾನು ನೋಡ್ತಿರುತ್ತೆ, ಕೇಳಿಸ್ಕೊತಿರುತ್ತೆ. ಪಾಪ ಹುಡ್ಗ, ಎಲ್ಲರೂ ಸೇರಿ ಅವನ್ನ ರೇಗಿಸ್ತಿದ್ದಾರೆ. ಅವನ್ಗೇಗಾದ್ರೂ ಸಹಾಯ ಮಾಡ್ಬೇಕಲ್ಲ. ಓ ಹಾ, ಹ್, ಹ, 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 ಹ. ಓಹೋ, ಮಾವಿನ ಹಣ್ಣು. ಹಾ, ಇವಾಗ ನಾವು ಏನ್ ನೋಡಿದ್ವಿ? ನಾವು ಜೋಮನ್ನ ಇಷ್ಟು ಚುಡಾಯಿಸ್ಬಾರ್ದಾಗಿತ್ತು. ಹೌದು, ಒಂದ್ ವೇಳೆ ಜೋಮನಿಗೆ ಮಾವಿನಕಾಯಿ ಕೊಟ್ಟಿದ್ರೆ ಅವನು ನಮಗೆ ಮಾವಿನ ಹಣ್ಣು ಕೊಡ್ತಿದ್ದ. ನಾವ್ ಅವನ ಹತ್ರ ಹೇಗ್ ಕೇಳೋದು? ಓಹೋ, ಇದು ಎಷ್ಟು ಸಿಹಿಯಾಗಿದೆ. ಇದು ಮಾವ ಇಲ್ಲ ಜೇನುತುಪ್ಪನಾ? ಓ, ಜೇನುಗಿಂತ ಈ ಮಾವು ತುಂಬಾ ಸಿಹಿಯಾಗಿದೆ. ನೀನು ನಮ್ಗೋಸ್ಕರ ಮಾವಿನ ಹಣ್ಣು ಕೊಡ್ತೀಯಾ? ನಾವೆಲ್ಲರೂ ಸೇರ್ಕೊಂಡ್ ತಿನ್ಬೋದು. ನೀನು ಈ ಮಾವಿನದನ್ನ ನಮಗೂ ಕೊಡ್ತೀಯಾ? ನಾವೆಲ್ಲರೂ ಸೇರಿ ತಿನ್ನೋಣ. ಆಹಾ, ಖಂಡಿತ, ಇಲ್ಲಿಗೆ ಬನ್ನಿ. ತಗೊಳ್ಳಿ, ತಿನ್ನಿ, ಎಲ್ಲರೂ ಇದನ್ನು ತಿನ್ನಿ. ನೀನ್ ನಮ್ಮನ್ನ ಕ್ಷಮಿಸ್ತೀಯಾ? ಏನಕ್ಕೆ? ನಾವು ನಿನ್ನನ್ನ ಚುಡಾಯಿಸಿದ್ವಿ, ಗುಂಡ ಅಂತ ಬೇರೆ ಕರೆದ್ವಿ. ಆಹಾ, ಪರವಾಗಿಲ್ಲ. ಈಗ ನೀವೆಲ್ಲ ನನ್ನ ಸ್ನೇಹಿತರಲ್ವಾ, ನನಗೆ ಅಷ್ಟು ಸಾಕು. ನಮ್ಗೆ ಮಾವಿನ ಕಾಯಿ ಸಿಕ್ತು, ಮಾವಿನ ಹಣ್ಣು ಸಿಕ್ತು, ಮತ್ತೆ ಒಳ್ಳೆ ಫ್ರೆಂಡು ಸಿಕ್ತ.
ನಮಗೆ ಮಾವಿನ ಹಣ್ಣು ಸಿಕ್ತು, ಮಾವಿನಕಾಯಿ ಸಿಕ್ತು, ಒಳ್ಳೆ ಸ್ನೇಹಿತನೂ ಸಿಕ್ತ. ಮತ್ತೆ ಈ ಪ್ರಕಾರ ಒಳ್ಳೆ ಮನಸ್ಸಿರುವ ನಮ್ಮ ಜೋಮೋನ್ಗೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಮತ್ತೆ ಮಾವಿನ ಹಣ್ಣು ಸಿಕ್ತು.